ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೆಕ್ಸ್ಟ್ ಇನ್ನೊಬ್ಬರ ವ್ಯಕ್ತಿ ಬಗ್ಗೆ ಹೇಳೋಣ, ಸ್ವಲ್ಪ ಇಂಟ್ರೆಸ್ಟಿಂಗು ಜೊತೆಗೆ ಕ್ಯೂರಿಯಾಸಿಟಿ. ಸೊ ಮಾನ್ಯ ರಮೇಶ್ ಜಾರಕಿಹೊಳಿ ಕೂಡ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ. ಸೊ ಸಿದ್ದರಾಮಯ್ಯ ನಿವಾಸಕ್ಕೆ ರಮೇಶ್ ಜಾರಕಿಹೊಳಿ ಆಗಮಿಸಿದ್ದು ಅವ್ರ ಜೊತೆ ಅಟ್ ಪ್ರೆಸೆಂಟ್ ರಾಜಕಾರಣದ ಬಗ್ಗೆ ಚರ್ಚೆ ಮಾಡಿದ್ವಿ ಅನ್ನೋದು ಅವರ ಮಾತು. ಸಕ್ರಿಯ ರಾಜಕಾರಣದಿಂದ ಅಂದರೆ ಚುನಾವಣಾ ರಾಜಕಾರಣದಿಂದ ಸಿದ್ದರಾಮಯ್ಯನವರು ದೂರ ಆಗೋದು ಬೇಡ, ಇರಬೇಕು ಸಿದ್ದರಾಮಯ್ಯ ರಾಜಕಾರಣದಲ್ಲಿ. ಸೊ ಅವರಿದ್ದರೆ ಇನ್ನಷ್ಟು ಜನರಿಗೆ ಅಂದರೆ ಯುವ ರಾಜಕಾರಣಿಗಳಿಗೆ ಒಂದು ರೀತಿ ಅನುಕೂಲ ಆಗುತ್ತೆ. ಅವರ ಒಂದು ಏನು ಅನುಭವ ಬೇರೆ ರಾಜಕಾರಣಕ್ಕೆ ಕೊಟ್ಟಂಗೆ ಆಗುತ್ತೆ, ಇರಬೇಕು ಅಂತ ರಾಜಕಾರಣಿಗಳು ಸಕ್ರಿಯ ರಾಜಕಾರಣಕ್ಕೆ ಅನ್ನೋದು ಮಾತನ್ನು ಹೇಳಿದ್ದಾರೆ. ಆಮೇಲೆ ಇಬ್ಬರ ಸಂಬಂಧ ತುಂಬ ಚೆನ್ನಾಗಿತ್ತು. ಕೆಲವರೆಲ್ಲ ನಮ್ಮಿಬ್ಬರ ನಡುವೆ ಉಳಿ ಹಿಂಡು ಅಂತ ಕೆಲಸವನ್ನು ಮಾಡಿದ್ದಾರೆ. ಸೊ ಅದು ಬೇಡ. ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಮತ್ತೆ ಸಿದ್ದರಾಮಯ್ಯ ನಡುವೆ ಅದೇ ಅದು ಸಂಧಾನ ಮಾಡೋದಕ್ಕೆ ಇವತ್ತು ರಮೇಶ್ ಜಾರಕಿಹೊಳಿ ಅವರು ಹಂಗೆ ಹೋಗಿದ್ದಾರೆ. ಅಂದ್ರೆ ಸತೀಶ್ ಜಾರಕಿಹೊಳಿ ಪಾಪ ಇದು ಪರಮೇಶ್ವರ್ ಪಕ್ಷದಲ್ಲಿರೋರು. ಹೌದು, ಗೊತ್ತಾಯ್ತು. ಪರಮೇಶ್ವರ್ ಮಾತ್ರ DCM ಆಗಬೇಕು ಅಂತ ಸಿದ್ದರಾಮಯ್ಯ ಹೇಳಿದ ನಂತರ ಬಹುಶಃ ಎಫೆಕ್ಟ್ ಇರ್ಬೋದು. ಅಂದ್ರೆ ಸತೀಶ್ ಜಾರಕಿಹೊಳಿ DCM ಆಗ್ತಾರೆ ಅಂತ ಚರ್ಚೆ ಆಗಿತ್ತು ಅವಾಗ. KPCC ಅಧ್ಯಕ್ಷ ಮತ್ತೆ DCM ಎರಡೂ ಹೆಸರಲ್ಲಿ ಕೂಡ ಸತೀಶ್ ಜಾರಕಿಹೊಳಿ ಇದ್ದಾರೆ. ಸೊ ಯಾವುದೇ ಕ್ಷಣದಲ್ಲೂ ಅವರು ಹಾಗೆ ಆಗ್ತಾರೆ ಅನ್ನೋ ತರ ಚರ್ಚೆ ಆಗಿತ್ತು. ಬಟ್ ಸಿದ್ದರಾಮಯ್ಯನವರು ಅದಕ್ಕೆ ಅಡ್ಡಿ ಹಾಕಿದ್ರು. ಸಿದ್ದರಾಮಯ್ಯ ಕೈ ಜೋಡಿಸಿದ್ರೆ ಅದೇನು ಕಷ್ಟ ಆಗ್ತಿರ್ಲಿಲ್ಲ. ಅವ್ರು ಹೇಳೋದು ಸಿದ್ದರಾಮಯ್ಯ ಅವ್ರು ಕೈ ಜೋಡಿಸಿದ್ರೆ ಇದೇನು ಕಷ್ಟ ಆಗ್ತಿರ್ಲಿಲ್ಲ, ನಮ್ಮ ನಾಯಕರು ನಮ್ಮ ಪರವಾಗಿ ನಿಲ್ಲಿಲ್ಲ ಅಂತ. ಹಾಗಾಗಿ ನಾವು ಮತ್ತೆ ಯಾಕೆ ನಿಂತಿಲ್ಲ ಅಂದ್ರೆ ಸಿದ್ದರಾಮಯ್ಯ ಅವ್ರ ವಿರುದ್ಧವಾಗಿ ಇವರು ಒಂದು ಪತ್ರ ಬರೆದ್ಬಿಟ್ರು ಎಲ್ಲ ಗ್ಯಾಂಗ್ ಎಲ್ಲ ಸೇರ್ಕೊಂಡು ಅಂತ. ಸಹಜವಾಗಿ ಸಿದ್ದರಾಮಯ್ಯ ಅವ್ರಿಗೆ ಬೇಸರ ಆಗುತ್ತೆ. ಸತೀಶ್ ಜಾರಕಿಹೊಳಿ ಜಮೀರ್ ಎಲ್ಲ ಸೇರ್ಕೊಂಡು ಪತ್ರ ಬರೆದ್ರು ಅಂತ. ಅದು ಸಿದ್ದರಾಮಯ್ಯವ್ರಿಗೆ ಗೊತ್ತಾಯ್ತು. ಹೀಗಾಗಿ ನನ್ನ ವಿರುದ್ಧ ನಿಂತ್ಕೊಂಡಿದ್ದಾರೆ, ನಾನು ಯಾಕೆ ಅವ್ರ ಪರ ನಿಂತ್ಕೊಳ್ಳಿ ಅನ್ನೋ ಥರ ಸ್ವಲ್ಪ ಅಪ್ಸೆಟ್ ಆಗಿರೋದು ನಿಜ. ಇಬ್ಬರ ಸ್ನೇಹದ ನಡುವೆ ಸ್ವಲ್ಪ ಉಳಿ ಜಾಸ್ತಿನೇ ಆಗಿದೆ. ಸೊ ಹಾಗೆ ಅದಕ್ಕೆ ಸಂಧಾನಕ್ಕೆ ಬಂದ್ರೆ ಇವರು ಇವತ್ತು ಹೋಗಿದ್ದು ಅವರು ಮೊದಲು ದೇವೇಗೌಡರ ಮನೆಗೆ ಹೋಗಿದ್ರು. ದೇವೇಗೌಡರನ್ನ ಭೇಟಿ ಮಾಡಿದ್ರು, ಬಂದ್ರು. ದೇವೇಗೌಡರ ಯಾಕಂತ ಹೇಳಿದ್ರೆ ದೇವೇಗೌಡರ ಪತ್ನಿ ತೀರ್ಕೊಂಡ್ಮೇಲೆ ಅವ್ರು ಹೋಗಿರ್ಲಿಲ್ಲ. ಹೋಗಿ ಇವತ್ತು ಅವ್ರಿಗೆ ಸ್ವಲ್ಪ ಧೈರ್ಯ ಹೇಳಿ ಅದಾದ ಬಳಿಕ ನೇರವಾಗಿ ಸಿದ್ದರಾಮಯ್ಯ ಅವ್ರ ನಿವಾಸಕ್ಕೆ ಬಂದಿದ್ದಾರೆ. ಸಿದ್ದರಾಮಯ್ಯ ಅವ್ರ ಜೊತೆ ಈ ಎಲ್ಲಾ ವಿಚಾರಗಳನ್ನ ಚರ್ಚೆ ಮಾಡಿರುವಂತದ್ದು. ಇವರು ಬಿಜೆಪಿಯಲ್ಲಿ ಇದ್ರು ಕೂಡ ಇವ್ರದ್ದು ಒಂದ್ ಸ್ವಲ್ಪ ಕಾಂಗ್ರೆಸ್ ಇದ್ದಾರಲ್ವಾ, ಮೊದಲು ಜನತಾದಳದಲ್ಲಿ ಇದ್ರು, ಆಮೇಲೆ ಕಾಂಗ್ರೆಸ್ ಬಂದ್ರು. ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ರಮೇಶ್ ಜಾರಕಿಹೊಳಿ ಯಾವಾಗ್ಲೂ ಹೇಳಲ್ಲ, ಆದ್ರೆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಪದೇ ಹೇಳ್ತಾರೆ. ಅವರು ಬಿಜೆಪಿಯಲ್ಲಿ ಇರ್ತಾರೆ, ಅವರು ಕಾಂಗ್ರೆಸ್ ಅಲ್ಲಿರೋರು. ನಾನು ಮುಂದೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಯಾವತ್ತೂ ರಮೇಶ್ ಜಾರಕಿಹೊಳಿ ಹೇಳಲ್ಲ. ಸತೀಶ್ ಜಾರಕಿಹೊಳಿ ಇವತ್ತಲ್ಲ ನಾಳೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಹೇಳ್ತಾರೆ. ನನಗನ್ಸುತ್ತೆ ಇತ್ತೀಚೆಗೆ ಸಿದ್ದರಾಮಯ್ಯ ಮತ್ತೆ ಸತೀಶ್ ಜಾರಕಿಹೊಳಿ ನಡುವೆ ಒಂದು ಸ್ವಲ್ಪ ರಾಜಕೀಯ ಭಿನ್ನಾಭಿಪ್ರಾಯಗಳು ಶುರುವಾಗಿದ್ದಾವೆ. ಅದು ನೀವು ಹೇಳ್ದಂಗೆ ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಅವ್ರೇನಕ್ಕೋ ಪತ್ರ ಬರೆದ್ರು, ಯಾರೋ ಪತ್ರ ಬರೆದ್ರು, ಅದಕ್ಕೆ ಇವರು ಸಹಿ ಹಾಕಿದ್ರು, ಜಮೀರು ಸಹಿ ಹಾಕಿದ್ರು. ಅದು ಕಾಂಗ್ರೆಸ್ ಹೈಕಮಾಂಡ್ ಬೇರೆ ರೀತಿಯಲ್ಲಿ ಅರ್ಥ ಆಯ್ತು. ಅದು ನಾಯಕತ್ವ ಬಗ್ಗೆನೇ ಬರ್ದವ್ರೇನೋ ಅನ್ನೋ ತರ. ಅದು ಆಕ್ಚುಲಿ ನಾಯಕತ್ವದ ಬಗ್ಗೆ ಬಹಳ ಚರ್ಚೆಗಳಾಗ್ತಿದೆ. ಕ್ಲಾರಿಟಿ ಕೊಡಿ. ಸಿದ್ದರಾಮಯ್ಯ ಕಂಟಿನ್ಯೂ ಮಾಡ್ತೀವಿ ಅಂದ್ರೆ ಕಂಟಿನ್ಯೂ ಮಾಡಿ, ಇಲ್ವಾ ಏನೋ ಬದಲಾವಣೆ ಇದೆ ಅಂತ ಹೇಳಿದ್ರೆ ಅದಾದ್ರೂ ಹೇಳಿ, ಪಕ್ಷಕ್ಕಿಲ್ಲ ಅಂದ್ರೆ ಡ್ಯಾಮೇಜ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಆ ಪತ್ರ ಇತ್ತು. ಆಮೇಲೆ ಮಾರುತಿ, ಇದು ಜಾರಕಿಹೊಳಿ ಫ್ಯಾಮಿಲಿ ಇದೆಯಲ್ಲ, ಈಗ ನಾವು ರಾಜ್ಯದಲ್ಲಿ ಬ್ರದರ್ಸ್ ಅಂದ್ರೆ DK ಶಿವಕುಮಾರ್ ಬ್ರದರ್ಸ್ ಬಗ್ಗೆ ಜಾಸ್ತಿ ಮಾತಾಡ್ತೀವಿ. ಇಬ್ರು ಒಂದೇ ಪಾರ್ಟಿಯಲ್ಲಿದ್ದಾರೆ. ಸೋತರು ಗೆದ್ರು ಕೂಡ ಅವರು ಸಾಕಷ್ಟು ವರ್ಷದಿಂದ ಅವ್ರ ಬಾಂಡಿಂಗ್ ಹಂಗಿದೆ. DK ಸುರೇಶ್ DK ಶಿವಕುಮಾರನ್ನ CM ಮಾಡೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟರು. ಹೈಕಮಾಂಡ್ ಲೆವೆಲ್ದಲ್ಲಿ ಸಿದ್ದರಾಮಯ್ಯನವ್ರ ಜೊತೆ ಮಾತಾಡಿದಾಗಿರ್ಬೋದು, ಇಡೀ ರಾಜಕಾರಣದಲ್ಲಿ ಅವ್ರನ್ನ CM ಮಾಡಲೇಬೇಕು ಅಂತ ಸಾಕಷ್ಟು ಪ್ರಯತ್ನ ಪಟ್ಟರು. DK ಸುರೇಶ್ ಇಲ್ಲ ಅಂತ ಹೇಳಿದ್ರೆ ಅಷ್ಟು ಸುಲಭವಾಗಿ CM ಆಗ್ತಿಲ್ಲ. ಒಂದು, ನಾವು ಕೇವಲ ಅಧಿಕಾರ ಹಸ್ತಾಂತರ ವಿಚಾರ ಅಲ್ಲ, 2023ಕ್ಕೂ ಮೊದಲು ಅವರನ್ನ KPCC ಅಧ್ಯಕ್ಷರಾದ ದಿನದಿಂದಲೂ ಕೂಡ ಪ್ರತಿ ದಿನ ಪ್ರತಿ ಕ್ಷಣವೂ ಕೂಡ ಪ್ಲಾನ್ ಆಫ್ ಆಕ್ಷನ್ ಹೆಂಗಿರ್ಬೇಕು ಅಂತ ನಿರ್ಧಾರ ಮಾಡಿದ್ದೆ DK ಸುರೇಶ್. ಆ ವಿಚಾರದಲ್ಲಿ ಎಲ್ಲ ಕ್ಲಾರಿಟಿ ಇತ್ತು. ಸೊ ಹಾಗಾಗಿ ಅಂದ್ರೆ ಅವರಿಬ್ಬರು ಬ್ರದರ್ಸ್ ಬಾಂಡಿಂಗ್ ನೋಡಿದಾಗ DK ಬ್ರದರ್ಸ್ ನಾವು ಒಂದೇ ಪಾರ್ಟಿಯಲ್ಲಿದ್ದಾರೆ, ಓಕೆ ಅಣ್ತಮ್ಮಂದ್ರಲ್ಲಿ ಯಾರಾದ್ರೂ ಒಬ್ರಿಗೆ ಅಧಿಕಾರಕ್ಕೆ ಬೇಕು, DK ಶಿವಕುಮಾರ್ CM ಆಗಬೇಕು ಅಂತ ಸಾಕಷ್ಟು ಪ್ರಯತ್ನ ಪಟ್ಟರು. ಇವರು ಜಾರಕಿಹೊಳಿ ಫ್ಯಾಮಿಲಿಯಲ್ಲಿ ಒಬ್ಬೊಬ್ಬರು ಒಂದೊಂದು ಪಾರ್ಟಿ ಆಯ್ತಾ. ಈಗೆಲ್ಲ ಬಾಲಚಂದ್ರ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ 4 ಜನ ಮೊದಲು 3 ಪಾರ್ಟಿಯಲ್ಲಿದ್ದರು. ಸೊ ಈಗ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ಸಲ್ಲಿದ್ದಾರೆ, ಇವರೆಲ್ಲ BJಪಿಯಲ್ಲಿ ಇದ್ದಾರೆ. ಆದರೂ ಕೂಡ ನೀವು ಪಾರ್ಟಿ ಬೇರೆ ಆದರೂ ಕೂಡ ನೀವು ಹೇಳದಂತೆ ಸತೀಶ್ ಜಾರಕಿಹೊಳಿ CM ಆಗ್ತಾರೆ ಅಂತ ಇದೆಯಲ್ಲ. ಸೊ ಇವರು ಯಾವುದೇ ಪಾರ್ಟಿಲಿ ನಮ್ಮ ಫ್ಯಾಮಿಲಿ ಅಧಿಕಾರದಲ್ಲಿ ಇರಬೇಕು ಅನ್ನೋ ಥರ ಅವರ ಒಂದು ಪ್ಲ್ಯಾನು. ಈಗಾಗಿನ ಸಿದ್ದರಾಮಯ್ಯ ಹತ್ರ ಬಂದರು ಅಂತ ಮೋಸ್ಟ್ಲಿ ಒಂದಾಗಿ ಮತ್ತೆ ಸತೀಶ್ ಜಾರಕಿಹೊಳಿಗೆ ಸಪೋರ್ಟ್ ಮಾಡಿ ಅಂತ. ಯಾಕಂದ್ರೆ ರಮೇಶ್ ಜಾರಕಿಹೊಳಿಗೂ DK ಶಿವಕುಮಾರ್ಗೂ ಅಷ್ಟಕ್ಕಷ್ಟೇ. ಯಾಕೆ ಅವರ CD ವಿಚಾರ ಬಂದ ಮೇಲೆ ಅವರ ರಾಜಕಾರಣ ಸ್ನೇಹ ಎಲ್ಲ ಕೂಡ ಕಟ್ಟಾಗಿತ್ತು. ಹಾಗಾಗಿ DK ಶಿವಕುಮಾರ್ ವಿರುದ್ಧ
ರಾಜಕಾರಣ ಮಾಡೋದಕ್ಕೆ ಇದೊಂದು ಏನಾದರೂ ಪ್ರೇರಣೆ ಆಗುತ್ತೆ ಮತ್ತೆ ಈ ಒಂದು ಭೇಟಿ? ಅಲ್ಲ, ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಇವತ್ತಿಗೂ ಕೂಡ ರಮೇಶ್ ಜಾರಕಿಹೊಳಿಗೆ ಸಿಡುಕಿದ್ದೇ ಇದೆ. ಅವ್ರ ವಿರುದ್ಧ ಯಾವಾಗ ಅವಕಾಶ ಬರುತ್ತೋ ಆ ಅವಕಾಶಕ್ಕೋಸ್ಕರ ಕಾಯ್ತಿರೋದು ನಿಜ. ಆದ್ರೆ ಇವತ್ತು ಅವ್ರ ಮುಂದೆ ಇರೋದು ಸತೀಶ್ ಜಾರಕಿಹೊಳಿ ಮುಂದೆ ದೊಡ್ಡ ನಾಯಕ ಯಾವ ರೀತಿ ಆಗ್ಬೇಕು ಅಂತ. ಈಗಾಗಲೇ ದೊಡ್ಡ ನಾಯಕ ಆಗಿದ್ದಾರೆ, ಆದ್ರೆ ಮುಖ್ಯಮಂತ್ರಿ ಆಗೋದಕ್ಕೆ ಏನೆಲ್ಲ ಮಾಡ್ಬೇಕು, ಅದಕ್ಕೆ ಸತೀಶ್ ಜಾರಕಿಹೊಳಿ ಫ್ಯಾಮಿಲಿ ಇಡೀ ರೆಡಿ ಇದೆ ಅಂತ. ಅದು ನಾವು ಯಾವುದೇ ಪಕ್ಷದಲ್ಲಿ ಇರ್ಬೋದು, ನಮ್ಮ ಸಹೋದರ ಮುಖ್ಯಮಂತ್ರಿ ಆಗ್ತಾನೆ ಅಂತ ಹೇಳಿದ್ರೆ ಅದಕ್ಕೆಲ್ಲದಕ್ಕೂ ಕೂಡ ಕಾಂಪ್ರಮೈಸ್ ಆಗೋದಕ್ಕೂ ಕೂಡ ರೆಡಿ ಇದೀವಿ ಅಂತ. ಹಂಗಂತ ಮಾತ್ರಕ್ಕೆ ಇವ್ರು ಬಿಜೆಪಿಗೆ ರಾಜೀನಾಮೆ ಕೊಟ್ಟು ಇಲ್ಲಿಗೆ ಬರ್ತಾರಂತಲ್ಲ, ಕಾಂಗ್ರೆಸ್ ಅಲ್ಲಿ ಏನೆಲ್ಲ ಮಾಡ್ಬೇಕು ಅದನ್ನ ಮಾಡ್ತೀವಿ ಅಂತ. ಹೀಗಾಗಿ ನನಗೆ ಇವತ್ತಿನ ಆ ಭೇಟಿ ಸಿದ್ದರಾಮಯ್ಯ ಅವರ ಆರೋಗ್ಯ ವಿಚಾರಿಸಿದಂಗೂ ಇರಬೇಕು, ಮತ್ತೊಂದ್ ಕಡೆ ಸತೀಶ್ ಜಾರಕಿಹೊಳಿ ರಾಜಕೀಯ ಆರೋಗ್ಯ ವಿಚಾರಿಸಿದಂತೂ ಕೂಡ ಆಗ್ಬೇಕು. ಆ ಲೆಕ್ಕಾಚಾರ ಹಾಕೊಂಡೆ ರಮೇಶ್ ಜಾರಕಿಹೊಳಿ ಹೋಗಿರೋದು. ಎಸ್, ರಾಜಕೀಯ ಆರೋಗ್ಯ ನೋಡೋ ಏನಾಗುತ್ತೆ ಸಿದ್ದರಾಮಯ್ಯ ಮತ್ತೆ ಸತೀಶ್ ಜಾರಕಿಹೊಳಿ ನಡುವೆ ಏನು ಆಗಬಹುದು ರಾಜಕೀಯ ಆರೋಗ್ಯ ಅಂತ.